ಮಂಡ್ಯದ ಕೆಡಿಪಿ ಸಭೆಯಲ್ಲಿ ಲಂಚಾವತಾರದ ಆರೋಪ ಕೇಳಿಬಂದಿದೆ. ವಿಧಾನ ಪರಿಷತ್ ಸದಸ್ಯ ಲಂಚ ಆರೋಪಕ್ಕೆ ಸಚಿವರು ಜಿಲ್ಲಾಧಿಕಾರಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯದು ರೈತರೊಬ್ಬರ ಸಮಸ್ಯೆ ಬಗ್ಗೆ ಎಂಎಲ್ಸಿ ವಿವೇಕಾನಂದ ಪ್ರಸ್ತಾಪ ಮಾಡಿದರು. ಸಾಗುವಳಿ ಚೀಟಿ ತಾಲೂಕಾ ಕಚೇರಿಯಲ್ಲಿ ಲಂಚ ಬೇಡಿಕೆ ಅಂತ ಹಣ ಕೊಟ್ಟಿದ್ದಕ್ಕೆ ಅಗತ್ಯ ದಾಖಲೆ ಇದೆ ಅಂತ ಜಿಲ್ಲಾಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ತಾಲೂಕು ಕಚೇರಿಗೆ ಹೋದರೆ ಅರಣ್ಯ ಇಲಾಖೆಗೆ ಅಂತಾರೆ, ಅರಣ್ಯ ಇಲಾಖೆಯವರು ತಹಶೀಲ್ದಾರ್ ಕಚೇರಿಗೆ ಹೋಗಿ ಅಂತಾರೆ. ಆದರೂ ಆತನ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂತ ಎಂಎಲ್ಸಿ ವಿವೇಕಾನಂದ ಹೇಳಿದರು. ಎಂಎಲ್ಸಿ ವಿವೇಕಾನಂದರ ಆರೋಪಕ್ಕೆ ಸಚಿವ ಮತ್ತು ಜಿಲ್ಲಾಧಿಕಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ತುಂಬಿದ ಸಭೆಯಲ್ಲಿ ಈ ರೀತಿಯ ಆರೋಪ ಸರಿಯಲ್ಲ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಹೈಕೋರ್ಟ್ ಆದೇಶದ ಪ್ರಕಾರ ಪರಿಷ್ಕೃತವಾದ ಡಿಮ್ಡ್ ಫಾರೆಸ್ಟ್ ಪಟ್ಟಿ ಅವ್ರೀಗ ಮ್ಯಾನ್ಯುವಲ್ ಇಲ್ಲ ಸರ್. ಈಗೇನು ಸುಳ್ಳು ಹೇಳೋಕ್ಕಾಗಲ್ಲ. ಮೊಬೈಲ್ ಆ್ಯಪ್ ಬಳಸ್ಕೊಂಡು ಅಲ್ಲಿ ಹೋಗಿ ಫೋಟೋ ತೆಗಿಬೇಕು, ವಿಡಿಯೋ ಮಾಡಬೇಕು, ಮೆಜರ್ಮೆಂಟ್ ಮಾಡಬೇಕು, ಆ್ಯಪಲ್ಲಿ ಮಾಡಬೇಕಾಗಿರೋದ್ರಿಂದ ಮತ್ತೆ ನಮಗೆ ಜೀವನದಾಗ ಒಂದು ಅವಕಾಶ ಇತ್ತು. ಈಗ ಹೊಸ ಆಪ್ನ ಬಿಡುಗಡೆ ಆಗಿದೆ. ಏನಂದ್ರೆ ಹೊಸ ಆಪ್ ಬಿಡುಗಡೆ ಆಗಿದೆ. 2 ತಿಂಗಳಾಯ್ತು ಬಿಡುಗಡೆ ಆಗಿ. ಹೊಸ ಆಪನ್ನ ಮೂಲಕ ಮಾಡೋದ್ರಿಂದ ಯಾವುದೇ ಕರೆಕ್ಷನ್ ಆಗದೆ ಇರೋ ಥರ ಒಂದು ಆಗಲಿಕ್ಕಾಗುತ್ತೆ. ಬಟ್ ಅಂದರೆ ಮೊದಲು ಹೇಳಿದಾಗೆ ಸ್ವಲ್ಪ ಸ್ಲೋ ಪ್ರೋಸೆಸ್ ಆಗಿದೆ. 42% ಆಗಿದೆ. ಬೇರೆ ಜಿಲ್ಲೆಗಿಂತ ನಾವು ಫಾಸ್ಟ್ ಇರ್ಬೋದು. ಬಟ್ ಅದನ್ನು ನಾವು 100% ರೀಚ್ ಆಗಲೇಬೇಕಲ್ಲ. ಸೊ ಆಮೇಲೆ ಟೈಮು ಸುಪ್ರೀಂ ಕೋರ್ಟ್ ಕೊಟ್ಟು ಟೈಮು ಮುಗಿದೋದ್ರೆ ಮತ್ತೆ ಎಕ್ಸ್ಟೆನ್ಷನ್ ಮಾಡೋದು